ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಂದಾಯ ಇಲಾಖೆಯಲ್ಲಿ 1000 ಪೋಸ್ಟ್ಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದನ್ನು ಮೊಬೈಲ್ನಲ್ಲಾಗಿರ್ಬೋದು, ಲ್ಯಾಪ್ಟಾಪ್, ಕಂಪ್ಯೂಟರ್ನಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬೇಕೆಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿದ ನಂತರ ಡೈರೆಕ್ಟು KA ವೆಬ್ಸೈಟ್ಗೆ ಅಪ್ಲಿಕೇಶನ್ ಹಾಕುವ ಲಿಂಕಿಗೆ ಬರುತ್ತದೆ. ನೋಡಿ ಸ್ಪರ್ಧಾರ್ಥಿಗಳೇ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ KA ವೆಬ್ಸೈಟ್ಗೆ ಬರ್ತೈತೆ ರೀ. ಇಲ್ಲಿ ಕಂದಾಯ ಇಲಾಖೆ ಕೂಡ ಬರ್ತೈತೆ ರೀ. ಇಲ್ಲಿ ಏನು ಮಾಡ್ಬೇಕಂದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಅಪ್ಲಿಕೇಶನ್ ಫಿಲಪ್ ಫಾರ್ಮ್ ಓಪನ್ ಆಗ್ತೈತಿ. ನೋಡಿ ಸ್ನೇಹಿತರೆ, ನೀವು ಯಾರಾದರೂ ಮೊಬೈಲ್ನಲ್ಲಿ ಅಪ್ಲೈ ಮಾಡೋದ್ರಿದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇಟ್ಕೋರಿ. ಅಂದರೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತೈತೆ ರೀ. ಡೆಸ್ಕ್ಟಾಪ್ ಸೈಟ್ ಇಟ್ಕೋರಿ. ಇದಾದ ನಂತರ ಮೊದಲು ಏನು ಮಾಡ್ಬೇಕಂದ್ರೆ ಸೆಲೆಕ್ಟ್ ದ ಪೋಸ್ಟ್, ಅಂದರೆ ಯಾವ ಆಟೋಮೆಟಿಕ್ ಸೆಲೆಕ್ಟ್ ಆಗಿರ್ತೈತೆ ರೀ. ಇದನ್ನ ಸೆಲೆಕ್ಟ್ ಮಾಡಿರಿ. VO ಅಂತ ಸೆಲೆಕ್ಟ್ ಆಗೈತೆ ರೀ. ಅದಾದ ನಂತರ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಂತ ಮೊದಲೇ ತಿಳ್ಕೊರಿ. ಒಂದು ಜಿಲ್ಲೆಗೆ ಒಬ್ಬರ ಅವಕಾಶ ಅಂತ ಹೇಳಿದ್ದಾರೆ. ನೀವು ಒಮ್ಮೆ ಅರ್ಜಿ ಹಾಕಿದರೆ ಸೆಲೆಕ್ಷನ್ ಆದರೆ ನೀವು ಅದೇ ಡಿಸ್ಟಿಕ್ನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಹೀಗಾಗಿ ನೀವು ನೋಡ್ಕೊಂಡು ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಈ VOಗೆ ಏನು ಬೇಕಲ್ಲ ಸಿಲೆಬಸ್ಸು, ಅದರೊಂದು ವಿಡಿಯೋ ಮಾಡಿದ್ದೇವೆ. ಅದ್ರ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ನಿಮ್ಮ ಡಿಸ್ಟಿಕಲ್ಲೇ ಹಾಕೋಬೇಡಿ. ನೀವು ನಿಮ್ಮ ರಿಸರ್ವೇಷನ್ ನೋಡ್ಕೊರಿ. PDP 2A ಕಾಸ್ಟು, 3rd ಕಾಸ್ಟು, ಕಾಸ್ಟ್ ವೈಸ್ ನೋಡ್ಕೊಂಡು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿರಿ. ನಾನು ಇಲ್ಲಿಗ ಕೋಲಾರ ಸೆಲೆಕ್ಟ್ ಮಾಡ್ತೀನಿ. ಇದಾದ ನಂತರ ಅಪ್ಲಿಕೇಶನ್ ಫುಲ್ ನೇಮ್, ಅಂದರೆ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆ ಆ ರೀತಿಯಾಗಿ ನಿಮ್ಮ ಹೆಸರನ್ನು ಫಿಲಪ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಅದೇ ರೀತಿ ನಿಮ್ಮ ಅಡ್ಡ ಹೆಸರು, ಈ 3 ಇದ್ದರೆ ಈ 3 ಕರೆಕ್ಟ್ ಫಿಲ್ ಮಾಡಿರಿ. ಇಲ್ಲ ನಿಮ್ಮ ಹೆಸರು ಅಡ್ರೆಸ್ ಇದ್ದರೆ ಅಷ್ಟೇ ಫಿಲಪ್ ಮಾಡಿರಿ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ತಾಯಿ ಹೆಸರು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಫಿಲಪ್ ಮಾಡಿರಿ. ಅದೇ ರೀತಿ ನಿಮ್ಮ ತಂದೆ ಹೆಸರು ಕೂಡ ಫಿಲಪ್ ಮಾಡಿರಿ. ಇದಾದ ನಂತರ ಮೇಲ್ ಆರ್ ಫೀಮೇಲ್ ಕ್ಯಾಂಡಿಡೇಟ್ ಅಂತಿದೆ, ನೀವು ಅದನ್ನ ಸೆಲೆಕ್ಟ್ ಮಾಡಿರಿ. ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟು ನಿಮ್ಮದು ಕಾಸ್ಟ್ ಯಾವುದಿದೆ ಆ ಕಾಸ್ಟನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿರಿ. ಅಂದರೆ SC ಇದ್ದರೆ SC, ST ಇದ್ದರೆ ST, 2A 2B ಅಥವಾ GM ಯಾವ್ದಿರ್ತೈತೆ ಅದನ್ನು ಸೆಲೆಕ್ಟ್ ಮಾಡಿರಿ. ಇದಾದ ನಂತರ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಸೆಲೆಕ್ಟ್ ಆಗ್ತೈತಿ. 3rd B ಇದ್ದರೆ ಈಗ 3rd B ಸೆಲೆಕ್ಟ್ ಆಗ್ತೈತಿ ರೀ. ಇದಾದ ನಂತರ ಇಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ಮ ಕಾಸ್ಟ್ ಇನ್ಕಮ್ನಲ್ಲಿ RD ನಂಬರ್ ಇರ್ತೈತೆ ರೀ. RD ನಂಬರ್ ಅಂತ ಇರ್ತೈತಿ. ಆ RD ನಂಬರ್ ಪೂರ್ತಿ ಸಂಖ್ಯೆ ಹಾಕಿದರೆ ನಿಮ್ಗೆ ಕರೆಕ್ಟ್ ಆಟೋಮೆಟಿಕಾಗಿ ಫ್ಲೆಚ್ ಆಗ್ತೈತೆ ರೀ. ಇದಾದ ನಂತರ ಡೇಟ್ ಆಫ್ ಬರ್ತ್ ರೀ. ಡೇಟ್ ಆಫ್ ಬರ್ತ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಆಗೈತೆ ಆ ರೀತಿಯಾಗಿ ಫಿಲಪ್ ಮಾಡಿರಿ. ಇನ್ನು ಫಿಲಪ್ ಮಾಡಿದ ನಂತರ ನಿಮ್ದು ಆಟೋಮೆಟಿಕ್ಕಾಗಿ ಎಷ್ಟು ಏಜ್ ಇದೆ ಅಂತ ಕೂಡ ತಿಳಿಸ್ತೈತೆ ರೀ. ಇದಾದ ನಂತರ ನೆಕ್ಸ್ಟ್ ಆಪ್ಷನ್ಸು ಅಡ್ರೆಸ್ ರೀ. ಅಡ್ರೆಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ್ದು ಅಡ್ರೆಸ್ ಇರ್ತೈತೆ ರೀ ಆ ಅಡ್ರೆಸ್ಸನ್ನು ಫಿಲಪ್ ಮಾಡಿರಿ. ಆ್ಯಟ್ ಪೋಸ್ಟ್ ಅಂತ ಹಾಕಿ ನಿಮ್ಮ ಡಿಸ್ಟಿಕ್ಕು, ತಾಲೂಕು ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿರಿ. ಆ್ಯಟ್ ಪೋಸ್ಟ್ ನಿಮ್ಮ ಫಾರ್ ಎಕ್ಸಾಂಪಲ್ ಆ್ಯಟ್ ಪೋಸ್ಟ್ ಹಾಕಿ ನಿಮ್ಮ ಊರನ್ನು ಹಾಕಿರಿ. ಇದಾದ ನಂತರ ಇಲ್ಲಿ ತಾಲೂಕು ಹಾಕಿರಿ. ಇದಾದ ನಂತರ ಡಿಸ್ಟಿಕ್ಕು ಸೆಲೆಕ್ಷನ್ ಇರ್ತೈತಿ. ಅದೇ ರೀತಿ ಸ್ಟೇಟ್ ಇರ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಪಿನ್ ಕೋಡ್ ರೀ. ಪಿನ್ ಕೋಡ್ ಕರೆಕ್ಟ್ ಹಾಕ್ಬೇಕು ರೀ. ಇದಾದ ನಂತರ ಇಲ್ಲೇನೈತೆ ರೀ, ನೀವು ಶಾಶ್ವತ ವಿಳಾಸ ಅಂತ ಕೇಳಿದ್ದಾರೆ. ಇದೇನೆಂದರೆ ನೀವು ಅದೇ ಡಿಸ್ಟಿಕ್ನಲ್ಲಿ ಈಗ ಕರೆಂಟ್ ನೀವು ಅಡ್ರೆಸ್ ಏನು ಕೊಟ್ಟಿರ್ತೀರಿ ಅದೇ ಡಿಸ್ಟಿಕ್ನಲ್ಲಿದ್ದರೆ ಎಸ್ ಅಂತ ಹಾಕಿರಿ. ಸೇಮ್ ಅಡ್ರೆಸ್ ಫಿಲಪ್ ಆಕೈತಿ. ಇಲ್ಲ ನೋ ಹಾಕಿರಿ, ಪ್ರಸ್ತುತ ಬೇರೆ ಕಡೆ ಇದೆ ಅಂದ್ರೆ ಆ ಅಡ್ರೆಸ್ ಕೂಡ ಫಿಲಪ್ ಮಾಡಿರಿ. ಇದಾದ ನಂತರ ನೀವು ಏನು ಮಾಡ್ಬೇಕಂದ್ರೆ ಮೊಬೈಲ್ ನಂಬರನ್ನು ಸ್ಟಾರ್ಟ್ ಇದ್ದಿದೆ ಪ್ರಸ್ತುತ ಚಾಲು ಇದ್ದಿದ್ದ ನಂಬರನ್ನು ಹಾಕಿರಿ. ಯಾಕಂದರೆ ಅದಕ್ಕೆ ಹಾಲ್ ಟಿಕೆಟ್ ಆಗಿರ್ಬೋದು ಅಥವಾ ವೆರಿಫಿಕೇಷನ್ OTP ನಂಬರ್ ಅದು ಬರ್ತಿರ್ತಾರೆ. ಹೀಗಾಗಿ ನೀವು ಕರೆಕ್ಟ್ ಏನು ಮಾಡಿರಿ, ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಹಾಕಿರಿ. ಇದು ನೆಕ್ಸ್ಟ್ ಪ್ರೊಸೆಸ್ ಅಂದರೆ ನಿಮ್ಮ ರಿಸರ್ವೇಷನ್ ರೀ. ಅಂದರೆ ನೀವು ಎಲ್ಲರೇ ಮ್ಯಾರಿಡ್ ಇದ್ದರೆ ಎಸ್ ಅಂತ ಹಾಕಿರಿ. ಇದಾದ ನಂತರ ನೀವು ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಎಸ್ ಹಾಕಿ ಎಸ್ ಹಾಕ್ಬೇಕು ರೀ. ನೀವು ಕನ್ನಡ ಮೀಡಿಯಮ್ ಇದ್ದರೆ ಎಸ್ ಹಾಕಿರಿ. ನೀವು ಏನಂದ್ರೆ ನಾನು ಎಲ್ಲ ಇದಾವೆ ಅಂತೇಳಿ ಮೊದಲು ಅಡ್ವಾನ್ಸ್ ಹಾಕಕ್ಕೆ ಹೋಗ್ಬೇಡ್ರಿ. ನಿಮಗೆ ಇದ್ದರೆ ಎಸ್ ಹಾಕಿರಿ, ಇಲ್ಲಾಂದ್ರೆ ನೋ ಹಾಕಿರಿ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಾಗ ನಿಮ್ಮದು ಡಾಕ್ಯುಮೆಂಟ್ ಮಿಸ್ ಬರ್ತೈತೆ ರೀ. ಹೀಗಾಗಿ ನಿಮ್ಗೆ ಇದ್ದಿದ್ದು ಅಷ್ಟೇ ಹಾಕಿರಿ. ನಾನು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮಾಧ್ಯಮ ಮತ್ತು ಅಷ್ಟೇ ಹಾಕ್ತೀನಿ ರೀ. PDP ಇದ್ದರೂ PDP ಕೂಡ ಅಷ್ಟು ಹಾಕಿರ್ತೀವಿ ರೀ. ಇದಾದ ನಂತರ PDP ಕೇಳಿದ್ರೆ PDP ಇದು ಇದನ್ನ ಹಾಕ್ಬೇಕು ರೀ. ಒಂದು ಅದು ಗತಿನೋ ಕಾಸ್ಟ್ ಇನ್ಕಮ್ ಗತಿನೋ ಅದಕ್ಕೂ ಸೇಮ್ ನಂಬರ್ RD ನಂಬರ್ ಅಂತ ಇರ್ತೈತಿ. ಆ RD ನಂಬರ್ ಕೂಡ ಎಂಟರ್ ಮಾಡಿರಿ. ಇದಾದ ನಂತರ SSLC ರಿಜಿಸ್ಟರ್ ನಂಬರು
ಫಾರ್ ಎಕ್ಸಾಂಪಲ್ 2018 ಈ ರೀತಿಯಾಗಿ ಕಂಟಿನ್ಯೂ ಇರ್ತೈತಿ. ಅದನ್ನು SSLC ರಿಸಲ್ಟನ್ನು SSLC ರಿಜಿಸ್ಟರ್ ನಂಬರನ್ನು ಹಾಕಿರಿ. ಇದಾದ ನಂತರ ಕ್ವಾಲಿಫಿಕೇಷನ್ ಆಟೋಮೆಟಿಕ್ ತೊಗೋತೈತಿ ರೀ. 12th ಅಥವಾ 12th ಈಕ್ವಲೆಂಟ್. ಅದೇ ರೀತಿ ಪರ್ಸಂಟೇಜ್ ಮಾರ್ಕ್ಸ್ ನೀವು ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇದಾವೆ, ನೀವು ಎಷ್ಟು ತೊಗೊಂಡಿರಿ ಅನ್ನೋದು ಇದನ್ನ ಹಾಕಿರಿ. 10th PUC ಹಾಕ್ಬೇಕು ರೀ. ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ PUC ಹಾಕ್ಬೇಕು ರೀ. ಇಲ್ಲಿ 10th ಮುಗೀತು ರೀ. ಇಲ್ಲಿ ಹಿಡ್ದ 10th ಮುಗೀತು ರೀ. ಇದು PUC ಮೇಲೆ ಆಗಿರೋದಂದ್ರೆ PUC ಪರ್ಸೆಂಟೇಜ್ ಹಾಕ್ಬೇಕು ರೀ. ನೀವು PUC ಪರ್ಸೆಂಟೇಜ್ ಆಗಿದ ನಂತರ ಏನು ರೀ PUC ಪರ್ಸೆಂಟೇಜ್ ಮುಖಾಂತರ ಸೆಲೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಡ್ರಿ. ಇದಕ್ಕೆ ಎಕ್ಸಾಮ್ ಐತ್ರಿ, ಆ ಎಕ್ಸಾಮ್ ಸ್ಕೋರ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ರೀ. PUC ಪರ್ಸೆಂಟೇಜ್ 1% ಹಿಡಿಯಂಗಿಲ್ಲ ರೀ. ಇದಾದ ನಂತರ ಬೋರ್ಡ್ ಇರ್ತೈತೆ ರೀ. ಆ PUC ಮಾರ್ಕ್ಸ್ ಕಾರ್ಡ್ ಒಳಗೆ ನೀವು ಯಾವ ಬೋರ್ಡ್ ಒಳಗೆ ಕಲ್ತೀರಿ ಆ ಬೋರ್ಡ್ ಇರ್ತೈತಿ. ಆ ಬೋರ್ಡನ್ನು ಕರೆಕ್ಟಾಗಿ ಟಿಕ್ ಮಾಡಿರಿ. ಇದಾದ ನಂತರ ನೀವು ಯಾರ್ಯಾರು ಆಲ್ರೆಡಿ ಜಾಬ್ ಮಾಡ್ತಿದ್ರಿ ಅಥವಾ DAR PC ಮತ್ತು ಯಾವ್ದಾರೆ ಗೌರ್ಮೆಂಟ್ ಜಾಬ್ ಇದ್ದರೆ ಎಸ್ ಅಂತ ಹಾಕಿರಿ. ಎಸ್ ಅಂತ ಹಾಕಿದ ನಂತರ ಅಲ್ಲಿ ಏನು ಕೇಳ್ತೈತಿ ಅದು ಫಿಲಪ್ ಮಾಡಿರಿ. ಇದಾದ ನಂತರ ಎಸ್ ಅಂತ ಹಾಕಿದರೆ ನೀವು ಡಿಪಾರ್ಟ್ಮೆಂಟ್ ನೇಮ್ ಹಾಕ್ಬೇಕು ರೀ. ಡಿಪಾರ್ಟ್ಮೆಂಟ್ ನೇಮು ನೀವು ಏನು ವರ್ಕ್ ಮಾಡತ್ತೀರ ಅಂತ ಹಾಕಬೇಕು. ನೋ ಅಂದರೆ ನೋ. ಅದೇ ರೀತಿ ಆಧಾರ್ ಕಾರ್ಡ್ ನಂಬರ್ ನೀವು 12 ಡಿಜಿಟ್ ಎಂಟರ್ ಮಾಡಂಗಿಲ್ಲ ರೀ. ಫಾರ್ ಎಕ್ಸಾಂಪಲ್ 1 2 3 4 5 6 7 8 9 2 1 2 ಈ ರೀತಿಯಾಗಿ ಐತಿತ್ತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ನೀವೇನು ಮಾಡಬೇಕು, ಲಾಸ್ಟ್ 4 ಡಿಜಿಟ್ ಮಾತ್ರ ಎಂಟರ್ ಮಾಡ್ಬೇಕು ರೀ. ಈ 4 ಡಿಜಿಟ್ ಮಾತ್ರ ಎಂಟರ್ ಮಾಡಿರಿ. ಇದಾದ ನಂತರ ಒಳ್ಳೆಯ ಅವಕಾಶ ನೋಡಿ ಸ್ನೇಹಿತರೆ. ನೀವು ಯಾವ ಡಿಸ್ಟಿಕ್ಕಿಗೆ ಹಾಕಿರ್ತೀರಿ ಆ ಡಿಸ್ಟಿಕ್ಕಿಗೆ ಎಕ್ಸಾಮ್ ಬರೋಂಗಿಲ್ಲ. ಎಕ್ಸಾಮ್ ಸೆಂಟ್ರ್ ಕೂಡ ನೀವೇ ಚೂಸ್ ಮಾಡ್ಕೋಬೋದು. ಎಕ್ಸಾಮ್ ಸೆಂಟ್ರು ನೀವು ಯಾವ್ಯಾವ್ದಂತಾರೆ ಎಲ್ಲ ಡಿಸ್ಟಿಕ್ ಎಕ್ಸಾಮ್ ಸೆಂಟ್ರ್ ಇದಾವೆ ರೀ. ನೀವು ನೋಡ್ತಾ ಇರ್ಬೋದು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಬಾಗಲಕೋಟೆ ಎಲ್ಲ ಡಿಸ್ಟಿಕ್ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಕೊಟ್ಟಿದ್ದಾರೆ. ಮೇನ್ ಸಿಟಿ ಇದ್ದಾವೆ. ಹೀಗಾಗಿ ನೀವು ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊರಿ. ಎಕ್ಸಾಮ್ ಸೆಂಟ್ರು ಆ ಡಿಸ್ಟಿಕ್ ಒಳಗೆ ಬರ್ತಾವೆ. ನೀವು ಅಕಸ್ಮಾತ್ ಈಗ ಕೋಲಾರಗೆ ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಸೆಂಟ್ರ್ ಬಾಗಲಕೋಟೆಗೆ ಸೆಲೆಕ್ಟ್ ಮಾಡಿರುವ ಬಾಗಲಕೋಟೆಗೆ ಎಕ್ಸಾಮ್ ಬರ್ತಾರೆ ರೀ. ಅಥವಾ ನಿಮ್ಗೆ ಕೋಲಾರ ಎಕ್ಸಾಮ್ ಸೆಂಟ್ರ್ ಬೇಕಾದ್ರೆ ಕೋಲಾರ ಮಾಡ್ಕೊಳ್ರಿ. ಅದಾದ ನಂತರ ವಾರ್ಷಿಕ ಆದಾಯ ಕೇಳ್ಯಾರ. ಅಂದರೆ ನಿಮ್ಮ ಕಾಸ್ಟ್ ಇನ್ಕಮ್ ಒಳಗೆ ಎಷ್ಟು ಇನ್ಕಮ್ ಐತ್ರಿ ಆ ಇನ್ಕಮನ್ನು ಹಾಕಿರಿ. ಫಾರ್ ಎಕ್ಸಾಂಪಲ್ 25,000 ಇರ್ಬೋದು ರೀ, ಒಬ್ಬೊಬ್ರು 30,000 ಐತ್ರಿ. ಅದು ನೋಡಿ ಕರೆಕ್ಟಾಗಿ ಹಾಕಿರಿ. ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ಡಿಕ್ಲರೇಷನ್ಗೆ ಇಲ್ಲಿ ಟಿಕ್ ಹಾಕ್ಬೇಕು ರೀ. ನೀವು ಈ ಟಿಕ್ ಹಾಕಿದ ನಂತರ ಸ್ಕ್ರೋಲ್ ಮಾಡಿ ಪ್ರಿವ್ಯೂ ಹೊಡಿಬೇಕು ರೀ. ಇದಾದ ನಂತರ ಏನು ಮಾಡ್ಬೇಕಂದ್ರೆ ನೀವು ಪ್ರಿವ್ಯೂ ಹೊಡಿಬೇಕು ರೀ. ಪ್ರಿವ್ಯೂ ಹೊಡೆದಂದ್ರೆ ನೀವು ಏನೇನು ಫಿಲಪ್ ಮಾಡಿರಿ ಕರೆಕ್ಟ್ ಆಯಿತು ರಾಂಗ್ ಆಯಿತು ಸ್ಪೆಲ್ಲಿಂಗ್ ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಚೆಕ್ ಮಾಡಿರಿ ಒಂದ್ಸಲ. ಅದಾದ ನಂತರ ಸಬ್ಮಿಟ್ ಹೊಡೀರಿ. ಸಬ್ಮಿಟ್ ಹೊಡೆದ ನಂತರ ಫೋಟೋ ಅಪ್ಲೋಡ್ ಮಾಡ್ಬೇಕು ರೀ. ಫೋಟೋ ಅಪ್ಲೋಡ್ ಮಾಡೋಕೆ ನೀವು ಕ್ಯಾಮ್ರಾದಾಗ ರೀ ಏನು ಮಾಡಿರಿ, ಒಂದು ಫೋಟೋ ಸಿಗ್ನೇಚರ್ ಫೋಟೋ ಹೊಡ್ಕೋರಿ. ಒಂದು ಆ್ಯಪ್ ಹೇಳ್ತೀನಿ ನೋಡಿ ಸ್ನೇಹಿತರೆ, ಅದರಲ್ಲಿ ನೀವು ರಿಸರ್ಚ್ ಮಾಡಿರಿ. ಒಂದು 2 ಸೆಕೆಂಡ್ ರೀ. ನೀವು ಪ್ರಿವ್ಯೂ ಹೊಡೆದು ಸಬ್ಮಿಟ್ ಹೊಡೆದು ಕೂಡಲೇ ಪ್ರಿವ್ಯೂ ಸಬ್ಮಿಟ್ ಹೊಡೆದು ಕೂಡಲೇ ಹೋಮ್ ಅದು ಬರ್ತೈತೆ ರೀ. ಹೋಮ್ ಅದು ಕ್ಲಿಕ್ ಮಾಡಿರಿ. ನೋಡಿ ಸ್ನೇಹಿತರೆ, ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಹೊಡೆದ ನಂತರ ಈ ರೀತಿ ಬರ್ತೈತೆ ರೀ. ಇದೇ ನಿಮ್ಮದು ರಿಜಿಸ್ಟರ್ ನಂಬರು. ಹೀಗಾಗಿ ಇನ್ನೊಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ ಅಥವಾ ನಿಮ್ಮ ನಂಬರನ್ನು ಒಂದು ಸೈಡ್ ಕಡೆ ಬರ್ಕೊಳ್ರಿ. ಇದು ನಿಮ್ಮದು ಪೂರ್ತಿ ಎಕ್ಸಾಮ್ ಮುಗಿದು ಕೂಡ ಸೆಲೆಕ್ಷನ್ ಆಗುತ್ತಾನ ಈ ನಂಬರ್ ಇಟ್ಕೊರಿ. ಯಾಕಂದ್ರೆ ನೀವು ಮಾರ್ಕ್ಸ್ ಚೆಕ್ ಮಾಡ್ಕೋಬೋದು ಅಥವಾ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳಕ್ಕೆ ಈ ನಂಬರ್ ಬೇಕು ರೀ. ಇದೊಂದು ಸ್ಕ್ರೀನ್ಶಾಟ್ ಹೊಡ್ಕೊರಿ. ಇದಾದ ನಂತರ ನೋಡಿ ಸ್ನೇಹಿತರೆ, ಈಗ ನೀವು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿರಿ ಅಂದರೆ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಾನು ಹೇಳಿಲ್ಲ ಸ್ನೇಹಿತರೆ, ಆಗಲೇ ನೀವು ಯಾವ ರೀತಿಯಾಗಿ ಆ ನಂಬರ್ ಬಂದಿತ್ತಲ್ಲ ಆ ನಂಬರನ್ನು ಎಂಟ್ರ್ ಮಾಡಿರಿ. ಅದೇ ರೀತಿ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಎಂಟ್ರ್ ಮಾಡಿದ ಕೂಡಲೇ ಸಬ್ಮಿಟ್ ಹೊಡ್ರಿ. ಸಬ್ಮಿಟ್ ಹೊಡೆದ ನಂತರ ಓಪನ್ ಆಗ್ತದೆ ರೀ. ನೋಡಿ ಸ್ನೇಹಿತರೆ, ನೀವು ಏನು ಮಾಡ್ಬೇಕಂದ್ರೆ ಸಬ್ಮಿಟ್ ಆಗಿರ್ತೈತಿ. ಇದು ಫೈನಲ್ ಸಬ್ಮಿಟ್ ಇರ್ತೈತಿ. ಹಾಗಾಗಿ ನೀವು ಸಬ್ಮಿಟ್ ಹೊಡ್ರಿ. ಆದ ನಂತರ ಫೋಟೋದು ರಿಸೈಜ್ ಬರ್ತೈತೆ ರೀ. ಈ ರೀತಿಯಾಗಿ ನಿಮ್ಮದು ಫೋಟೋ ಅಪ್ಲೋಡ್ ಕೇಳ್ತೈತೆ ರೀ. ಇಲ್ಲೇನೆಂದರೆ ನೀವೇನು ಮಾಡ್ಬೇಕಂದ್ರೆ ಫೋಟೋ ಅಪ್ಲೋಡ್ ಮಾಡ್ಬೇಕು ರೀ. ರೀಸೆಂಟ್ ಫೋಟೋ ಆಗಿರಬೇಕು. ಅದೇ ರೀತಿ ಇಲ್ಲಿ ಸಿಗ್ನೇಚರ್ ಇವೇನಾಗಿರ್ಬೇಕಂದ್ರೆ 100 KB ಒಳಗಿರ್ಬೇಕು ರೀ. 100 KB ಒಳಗಿರ್ಬೇಕು ರೀ. ಇಲ್ಲಿ ನೋಡಿರಿ ಆ್ಯಪ್ ಹೇಳ್ತೀನಿ ರೀ, ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊರಿ. ನೋಡಿ ವೀಕ್ಷಕರೇ, ಕಾನ್ಫರೆನ್ಸ್ ಅಂತ ಏನು ಕಾಣ್ತಿದ್ಲ ಈ PDF ಅನ್ನು ಡೌನ್ಲೋಡ್ ಮಾಡಿರಿ. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ರಿಸೈಜ್ ಮಾಡ್ಕೋಬೋದು ರೀ. ಇಲ್ಲಿ ಚೂಸ್ ಫೋಟೋ ಇಲ್ಲಿ ಐತೆ ನೋಡಿರಿ, ಕಂಪ್ರೆಸ್ ಇಮೇಜ್ ಐತಿಲ್ಲ, ಇದನ್ನ ಡೌನ್ಲೋಡ್ ಮಾಡಿರಿ. ಆಮೇಲೆ ಇಲ್ಲಿ ಚೂಸ್ ಫೋಟೋ ಹೊಡೀರಿ.
ನೀವು ಯಾವ ಬೇಕಾ ಆ ಫೋಟೋ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಬೋದು ಅಥವಾ ಫೈಲ್ ಮ್ಯಾನೇಜರ್ ಅಥವಾ ಆಗಿಂದಾಗಲೇ ಕ್ಯಾಮ್ರಾದ ಮುಖಾಂತರ ಹೊಡಿಬೋದು. ಇಲ್ಲಿ ಹೊಡೆದ ನಂತರ ನಾವು ಫೋಟೋನ ಸೆಲೆಕ್ಟ್ ಮಾಡಿರಿ. ಇದಾದ ನಂತರ ಇಲ್ಲಿ ಎಷ್ಟು KB ಬೇಕು, ಒಂದು 60 to 70 KB ಇಟ್ಕೋರಿ. ಇದಾದ ನಂತರ ಇಲ್ಲಿ ಕಂಪ್ರೆಸ್ ಹೊಡೆದ್ರೆ ನಿಮ್ಮದು ಕಂಪ್ರೆಸ್ ಆಗಿ ಆಟೋಮೆಟಿಕ್ಕಾಗಿ ಗ್ಯಾಲರಿ ಒಳಗೆ ಸೇವ್ ಆಕೈತ್ರಿ. ಈ ರೀತಿಯಾಗಿ ಮಾಡ್ಕೊಳ್ರಿ. ಇದು ಯಾವುದೇ ರೀತಿ ಆ್ಯಪ್ ಪ್ರಮೋಷನ್ ಇರಂಗಿಲ್ಲ ರೀ. ಫೋಟೋದು ಅಪ್ಲೋಡ್ ಮಾಡೋಣ. ನೀವು ಏನು ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಪೇಮೆಂಟ್ ಮಾಡ್ಬೇಕು ರೀ. ಹೀಗಾಗಿ ಇಲ್ಲಿ ಪಾವತಿ ಶುಲ್ಕ ಅಂತ ಏನು ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಪೇಮೆಂಟನ್ನು ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ನಂಬರನ್ನು ಹಾಕಿರಿ. ಅಪ್ಲಿಕೇಶನ್ನು ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಸಬ್ಮಿಟ್ ಹೊಡಿರಿ. ಅಲ್ಲಿ ಒಂದು ಇಮೇಜ್ ಓಪನ್ ಆಗ್ತೈತಿ. ಏನೇನಂದರೆ ಅಲ್ಲಿ UPI ಆಪ್ಷನ್ ಇರ್ತೈತಿ. ಅದೇ ರೀತಿ QR ಕೋಡ್ ಇರ್ತೈತಿ ರೀ. ನೀವು QR ಕೋಡನ್ನು ಸೆಲೆಕ್ಟ್ ಮಾಡ್ಕೊಂಡು QR ಕೋಡ್ ಓಪನ್ ಆಕೈತಿ ರೀ. ನೀವು ಫೋನ್ಪೇಲೆ ಸ್ಕ್ಯಾನ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅಮೌಂಟ್ ಕಟ್ ಆಕೈತಿ ರೀ. ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಕೈತಿ ರೀ. ಇದಾದ ನಂತರ ನೀವು ಅಪ್ಲಿಕೇಶನ್ ಯಾವ ರೀತಿ ಯಾವ ಹಂತದಲ್ಲಿ ಚೆಕ್ ಮಾಡ್ಕೋದಾದರೆ ಸ್ಟೇಟಸ್ ಹೊಡಿಬೇಕು ರೀ. ಸ್ವಲ್ಪ ಸರ್ವರ್ ಬಿಜಿ ಆಗ್ತಾಯಿದೆ ರೀ. ನಿನ್ನೆ ಸರ್ವರ್ ಇತ್ತು, ಇವತ್ತು ಸ್ವಲ್ಪ ಬಿಜಿ ಆಗ್ತಿದೆ. ಅಂದರೆ ಇನ್ನು ಜಾಸ್ತಿ ಅಪ್ಲಿಕೇಶನ್ ಬೀಳೋದ್ರಿಂದ ಸರ್ವರ್ ಬಿಜಿ ಆಗ್ತೈತಿ. ನೀವು ಆಲ್ಮೋಸ್ಟ್ ಆಗಿ ಇನ್ನು ಒಂದು ವಾರದೊಳಗಾಗಿ ಅಪ್ಲಿಕೇಶನ್ ಹಾಕಿರಿ. ಯಾವುದೇ ರೀತಿ ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ಇದಾದ ನಂತರ ನೀವು ಸ್ಟೇಟಸ್ ಚೆಕ್ ಮಾಡ್ಕೋದಿದ್ರೆ ಇಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಫೈನಲಾಗಿ ಏನು ಮಾಡಿರಿ, ಪ್ರಿಂಟ್ ಅಪ್ಲಿಕೇಶನ್ ಹೊಡೀರಿ. ಪ್ರಿಂಟ್ ಅಪ್ಲಿಕೇಶನ್ ಹೊಡೆದು ನೀವು ಅದೇ ರೀತಿ ಎಂಟ್ರ್ ID ಹಾಕಿರಿ, ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಹೊಡೆದ ಕೂಡಲೇ ಪ್ರಿಂಟ್ ಆಪ್ಷನ್ ಬರ್ತೈತೆ ರೀ. ಪ್ರಿಂಟ್ ಆಪ್ಷನ್ನು PDF ಒಳಗೆ ಸೇವ್ ಮಾಡ್ಕೊಳ್ರಿ. ನಿಮ್ಮದು ವಿಲೇಜ್ ಅಕೌಂಟೆಂಟ್ ಪ್ರೊಫೈಲ್ ಅಂತ ಸೇವ್ ಮಾಡ್ಕೊಂಡು ಇಟ್ಕೊಳ್ರಿ, ಅಥವಾ ಒಂದು ಪ್ರಿಂಟೌಟ್ ತೆಗೆಸಿ ಇಟ್ಕೊಳ್ರಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಹೇಳ್ರಿ ಈ ವಿಡಿಯೋ ನೋಡಿ ಮೊಬೈಲ್ ಮುಖಾಂತರ ಅಪ್ಲೈ ಮಾಡಂತ ಹೇಳ್ರಿ. ನೆಕ್ಸ್ಟು ನಾವು VA ಆಗಿರ್ಬೋದು PDO ಆಗಿರ್ಬೋದು ಕ್ಲಾಸ್ ಮಾಡ್ತಾಯಿದ್ವಿ. ಆ ಕ್ಲಾಸ್ಗಳನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.